ಹಲೋ ಹಾಯ್, ನಾನು ಸ್ವಾತಿಸ್ ನೀವು ಡೈಲಿ ಲಾಗಿಂದ. ಇವತ್ತು ನಾನು ಸಾಫ್ಟಾದ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಈ ಲೋಟದ ಅಳತೆ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ 1 ಲೋಟ ಉದ್ದಿನಬೇಳೆಯನ್ನು ಒಂದು 4ರಿಂದ 5 ಅವರ್ ನೆನೆಸಿಡಬೇಕು. ಹಾಗೆ ನೆನೆಸಿಟ್ಟ ಆದನಂತರ ಈಗ ಸಂಜೆಗೆ ನಾನು ಇದನ್ನ ರುಬ್ಕೊಳ್ತಾ ಇದ್ದೀನಿ. ನಾನು ಒಂದು ದೊಡ್ಡ ಲೋಟದಲ್ಲಿ ಫುಲ್ ಉದ್ದಿನಬೇಳೆನ 4ರಿಂದ 5 ಅವರ್ ನೆನೆಸಿಟ್ಟಿದ್ದೆ. ಇವಾಗ ಅದನ್ನ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದಕ್ಕೆ ನೀವು ಏನಂದರೆ ಇಡ್ಲಿ ರವೆನ ಒಂದು ದೊಡ್ಡ ಗ್ಲಾಸ್ ಉದ್ದಿನಬೇಳೆಗೆ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಇಡ್ಲಿ ರವೆನ 1 ಅವರ್ ನೆನೆಸಿಟ್ಕೋಬೇಕು. ನಾನು ತೋರಿಸ್ತೀನಿ. ನಾವು ಉದ್ದಿನಬೇಳೆ ಯಾವ ಲೋಟದಲ್ಲಿ ತೊಗೊಂಡಿದ್ದೋ ಅದೇ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆಗೆ 2 ಲೋಟ ಅಷ್ಟು ಇಡ್ಲಿ ರವೆ. ನೋಡಿ, ಈ ಲೋಟದಲ್ಲಿ 2 ಲೋಟ ಇಡ್ಲಿ ರವೆನ 1 ಅವರ್ ಅಥವಾ ಅರ್ಧ ಮುಕ್ಕಾಲು ಗಂಟೆ ನೆನೆಸ್ಕೊಳ್ಳಿ. ನೆನೆಸಿಟ್ಟ ನಂತರ ನಾವು ಉದ್ದಿನಬೇಳೆನ ರುಬ್ಬಿಟ್ಕೊಳ್ತೀವಲ್ಲ, ಆ ರುಬ್ಬಿಟ್ಟಿರುವ ಉದ್ದಿನ ಹಿಟ್ಟಿಗೆ ನೆನೆಸಿಟ್ಟಿರೋ 2 ಲೋಟದ ರವೆಯನ್ನು ಈಗ ನೆನೆಸಿಟ್ಟಿರ್ತೀವೋ ಅದನ್ನು 1 ಅವರಿಂದ 1 ಮುಕ್ಕಾಲು ಗಂಟೆ ಅಥವಾ 1 ಅವರ್ ಫುಲ್ ಆದ ತಕ್ಷಣ ಅದನ್ನ ರುಬ್ಬಿರುವಂತಹ ಉದ್ದಿನಬೇಳೆ ಏನು ರುಬ್ಬಿಟ್ಕೊಂಡಿರ್ತೀವಿ ಹಿಟ್ಟನ್ನು, ಅದಕ್ಕೆ ಈ ರವೆನ 1 ಅವರ್ ಆದ ನಂತರ ಹಿಂಡಿ ಅದನ್ನ ಕೈಯಲ್ಲಿ ನೀಟಾಗಿ ಹಿಂಡಿ ಆ ಹಿಟ್ಟಿಗೆ ಹಾಕ್ಕೋಬೇಕು. ನೋಡಿ, ಇಲ್ಲಿ 1 ಅವರ್ ಆಗಿ ನೆನೆಸಿಟ್ಟು ಉದ್ದಿನಬೇಳೆ ಆವಾಗಲೇ ರುಬ್ಬಿಟ್ಕೊಂಡಿದ್ದೀನಿ. 5 ಅವರ್ ಆದ ನಂತರ ರುಬ್ಬಿಟ್ಟಿರುವಂಥ ಉದ್ದಿನ ಹಿಟ್ಟಿಗೆ ಈಗ 1 ಅವರ್ ನೆನೆಸಿಟ್ಟಿರುವ ಇಡ್ಲಿ ರವೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀವು 2 ಅಥವಾ ತುಂಬ ಜಾಸ್ತಿ ಜನ ಇದ್ದಾಗ ನೋಡಿ, ನಾನಿಲ್ಲಿ ನೀಟಾಗಿ ಹಿಂಡಿ ಆ ರವೆನ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಲೋಟ ದೊಡ್ಡ ಲೋಟ ಉದ್ದಿನಬೇಳೆ ತಗೊಂಡ್ರೆ 4 ಲೋಟ ಅಷ್ಟು ಇಡ್ಲಿ ರವೆಯನ್ನು ನೆನೆಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿ ಹಿಂಡಿ ಅದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಇದನ್ನು ಚೆನ್ನಾಗಿ 2 ಕೈಯಲ್ಲಿ ಈ ನೆನೆಸಿರೋದನ್ನ ಹಿಂಡಿ ಹಾಕ್ಕೊಳ್ಳಿ. ಇದು ತುಂಬ ಮೃದುವಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಇದನ್ನು ನೀವು ಒಂದು 4 ಗಂಟೆಗೆ ನೆನೆಸಿಟ್ಕೊಂಡ್ರೆ ಸಂಜೆ 7 ಗಂಟೆ 7:30 ಅಷ್ಟೊತ್ತಿಗೆ ರುಬ್ಕೊಳ್ಬೋದು ಉದ್ದಿನ ಹಿಟ್ಟನ್ನು. ಆಮೇಲೆ 1 ಅವರ್ ನಂತರ ನೆನೆಸಿಟ್ಟಿರೋ ರವೆನ ಇದಕ್ಕೆ ಹಿಂಡಿ ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀವು ಕೆಲವರು ಕೈಯಲ್ಲಿ ಕಲಸಿದ್ರೆ ಹಿಟ್ಟು ತುಂಬ ಹುಳಿ ಆಗುತ್ತೆ ಕೆಲವ್ರ ಕೈಯಲ್ಲಿ. ಹಾಗಾಗಿ ಕೆಲವರು ಸೌಟೆಲ್ಲ ನೀವು ಮಿಕ್ಸ್ ಮಾಡಿ ಇಟ್ಟಿರ್ಬೋದು ಅಥವಾ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ನಾವು ಇಷ್ಟಾದ ನಂತರ ಉಪ್ಪನ್ನು ರಾತ್ರಿಯೇ ಹಿಟ್ಟಿಗೆ ಹಾಕಿಡಬೇಕು. ಆದರೆ ಕಲಸೋದು ಬೇಡ. ಈ ಉಪ್ಪು ಎಷ್ಟು ರುಚಿಗೆ ತಕ್ಕದಷ್ಟು ಹಾಕ್ತೀರೋ ಅಷ್ಟು ಉಪ್ಪನ್ನು ಹಾಕಿ ಹಾಗೆ ಮುಚ್ಚಿಡಿ, ಕಲಸೋದಕ್ಕೆ ಹೋಗಬೇಡಿ. ಈಗ ರವೆ ಹಾಕಿದ ನಂತರ ನೀವು ಕಲಿಸ್ಕೊಳ್ತೀರಲ್ವ, ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಅಥವಾ ಸೌಟಲ್ಲಾದರೂ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಮಿಕ್ಸ್ ಮಾಡಿದ ನಂತರ ಲಾಸ್ಟಿಗೆ ಉಪ್ಪು ಹಾಕಿ ಮುಚ್ಚಿಡಬೇಕು. ಉಪ್ಪು ಹಾಕಿ ಮಿಕ್ಸ್ ಮಾಡಬಾರ್ದು. ಈ ಹಿಟ್ಟು ಮತ್ತು ರವೆ ಮಿಕ್ಸ್ ಆದ ನಂತರ ಫೈನಲಿ ಉಪ್ಪನ್ನು ಹಾಕಿ ಮೇಲ್ಗಡೆ ಉಪ್ಪು ಹಾಕಿಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಏನಾದರೂ ಮುಚ್ಚಿಟ್ಬಿಟ್ರೆ ಒಳ್ಳೆ ಉಬ್ಬಿ ಬರುತ್ತೆ ಇದು ಹಿಟ್ಟು. ನೋಡಿ, ನಾನು ಕೈಯಲ್ಲಿ ಅಷ್ಟು ಹುಳಿ ಆಗಲ್ಲ, ಹಾಗಾಗಿ ನಾನು ಕೈಯಲ್ಲೇ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ನೋಡಿ, ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರವೆ ಮತ್ತು ಆ ಉದ್ದಿನ ಹಿಟ್ಟು ಒಂದಕ್ಕೊಂದು ಹೊಂದ್ಕೋಬೇಕು, ಅಂದರೆ ಅಡಿಗಡೆ ಹಾಗೆ ಇರುತ್ತೆ. ಹಾಗಾಗಿ ನಾನು ಈ ಥರ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅಡಿಗಡೆಯಿಂದ. ನೀವು ಬೇಕಾದರೆ ಸೌಟಲ್ಲಾದರೂ ಅದನ್ನ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇಷ್ಟ ಆಗಿದೆ. ಇವಾಗ ನೆಕ್ಸ್ಟ್ ಏನಂದರೆ ಫೈನಲಿ
ಇದಕ್ಕೆ ಮೇಲ್ಗಡೆ ಉಪ್ಪನ್ನು ಹಾಕಿ ಮುಚ್ಚಿಡಬೇಕು. ಮತ್ತೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಉಪ್ಪನ್ನು ಹಾಕಿಬಿಟ್ಟು ಮುಚ್ಚಿಡಬೇಕಷ್ಟೇ. ಇನ್ನು ಮಾರ್ನಿಂಗ್ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರಗಿರುತ್ತಲ್ಲ, ಆಮೇಲೆ ಮಿಕ್ಸ್ ಮಾಡ್ಕೊಂಡು ಮಾರ್ನಿಂಗು ನಾವು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡ್ರಾಯ್ತು. ಇದಕ್ಕೇನು ತಟ್ಟೆಗೆ ಎಣ್ಣೆ ಹಚ್ಚೋದು ಏನು ಬೇಡ, ಡೈರೆಕ್ಟಾಗಿ ಹಾಕೋದು. ನೀವು ಹೇಗೆ ಇಡ್ಲಿನ ಬೇಯಲಿಕ್ಕೆ ಇಡ್ತೀರಾ ಸೇಮ್ ಮೆಥಡ್ ಅದರಲ್ಲೇ ಬೇಯಲಿಕ್ಕೆ ಇಡೋದು, ಮತ್ತೇನೂ ಇಲ್ಲ. ನೋಡಿ, ನಾನು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತಾಯಿದ್ದೀನಿ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತ ನೋಡಿ. ನಾನು ಹಿಟ್ಟು ಹಾಕಿರೋದನ್ನು ವೀಡಿಯೋ ಸ್ಕಿಪ್ ಹಾಕಿದೆ, ಹಾಗಾಗಿ ಸಾರಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇಡ್ಲಿ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ನೀವು ಇಡ್ಲಿ ತಟ್ಟೆಯಲ್ಲಿ ಬೇರೆ ಥರ ಶೇಪಲ್ಲಿ ಬೌಲಲ್ಲಾದರೂ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.